ಓಕೆ ಗಾಯ್ಸ್, ನಾನು ನಿನ್ನೆ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ದಂಗೆ ಇವತ್ತು ಆಲ್ಗೋ ಯಾವ ತರ ರನ್ ಆಗುತ್ತೆ ಅನ್ನೋದು ನೋಡ್ಕೊಂಡ್ ಹೋಗೋಣ. ಸರ್ ಏನ್ ಸರ್ ಇದು ಆಕ್ಚುಲಿ? ಇದು ಅಲ್ಗಾರಿದಮ್ ರನ್ ಆಗುವಾಗ ಅಲ್ಲಿಂದ ಬರ ಅಂತ ಫೀಡ್ಬ್ಯಾಕ್. ಇದು ಸುಮಾರು ಹೊತ್ತಾಯ್ತು ಬಿಡಿ ರನ್ ಮಾಡಿ ನೋಡಿ, 3:30ಗೆ ರನ್ ಮಾಡಿರೋದು. ಈಗ ಈಗ 9:20. ಸೊ ಇದನ್ನ ನಾನು ಕ್ಲೋಸ್ ಮಾಡಿ ಅಥವಾ ರೀರನ್ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿ ಇಲ್ಲಿ ಇದೆ. ಸೊ ಇದನ್ನೆಲ್ಲ ಬ್ಲರ್ ಮಾಡಿ ಹೆಸರು ಗಿಸ್ಟಿರೋದೆಲ್ಲ ಯೂಸರ್ ನೇಮ್ ಹೆಸರೆಲ್ಲ ಕಾಣ್ಬಾರ್ದು. ಸರಿನಾ? ಈಗ ನಾನ್ ರನ್ ಮಾಡಿದೆ, ಏನಕ್ಕೆ ಬರ್ತಾ ಇಲ್ಲ ಏನು ಅಂತ ಇಲ್ಲಿ ಪ್ರತಿಯೊಂದು ಹೇಳ್ತಾ ಇದೆ. ಕಂಪ್ಯೂಟರ್ ಸೈನ್ಸ್ ಓದಿರೋ ಇಲ್ಲಿ ಕ್ಲೈಂಟ್ ಐಡಿ ಬ್ಲರ್ ಮಾಡಿ ಆಯ್ತಾ? ಏನು ಇಲ್ಲೂ ಇದೆ ಕ್ಲೈಂಟ್ ಐಡಿ. ಏನಂದ್ರೆ ಏನು ಫೀಡ್ಬ್ಯಾಕ್ ಏನ್ ಬರ್ತಾ ಇದೆ, ಏನ್ ನಡೀತಾ ಇದೆ, ಅಲ್ಗಾರಿದಮ್ ಏನ್ ಮಾಡ್ತಾ ಇದೆ ಅನ್ನೋದನ್ನ ಇದ್ ಮಾಡ್ಬೇಕಷ್ಟೇನೆ. ಈಗ ನೋಡಿ, ಇಲ್ಲಿ ನಂದು ಕೈಟ್ ಲಾಗಿನ್ ಇದೆ. ಇದು ವೈಡ್ ಆಗುತ್ತೆ, ತಲೆ ಬಿಸಿ ಬೇಡ ಯಾರಿಗೂ. ನಾನು ಇಲ್ಲಿ ನಂದು ಕಂಪೈಲರ್ ರನ್ ಮಾಡ್ಕೊಂತೀನಿ. ನಾನು ಇದೆಲ್ಲ ಮಾಡ್ಕೊಂಡಿಲ್ಲ. ಕಂಪೈಲರ್ ಅಂದ್ರೆ ಇದೊಂದು ಕೋಡ್ ನ ಬರೆಯುವಂತ ಜಾಗ ಅಷ್ಟೇ ನನಗೆ ಗೊತ್ತಿರೋದು. ಇದು ಆಲ್ರೆಡಿ ಬರ್ದಿರೋ ಕೋಡ್ ಅದು. ಇದು ಅಲ್ಲಿಂದ ಬರೋಂತ ಫೀಡ್ಬ್ಯಾಕ್. ನಾನು ರನ್ ಮಾಡ್ತೀನಿ. ಸೊ ಇಲ್ಲಿ ಅಲ್ಗೋ ರನ್ ಆಯ್ತು. ಸೊ ಇದನ್ನ ನೀವು ಬೆಳಗ್ಗೆ 9 ಗಂಟೆ 15 ನಿಮಿಷ 9 ಗಂಟೆ 30 ನಿಮಿಷಕ್ಕೆ ರೆಡಿ ಮಾಡ್ಕೊಂತ. ಓಕೆನಾ? ನೆಕ್ಸ್ಟ್ ನನಗೆ ನಾನಿಲ್ಲಿ ಇದನ್ನ ಕ್ಲೋಸ್ ಮಾಡ್ತೀನಿ. ಲೋಕಲ್ ಹೋಸ್ಟ್ ಅಂತ ಇದು ಏನಕ್ಕೆ ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಫಸ್ಟ್ ಲಾಗಿನ್ ಕೇಳುತ್ತೆ. ಲಾಗಿನ್ ಬಂದಾಗ ನೋಡಿ ಇಲ್ಲಿ ಒಂದು ಫೀಡ್ಬ್ಯಾಕ್ ಬಂತು, ಲಾಗಿನ್ ಸಕ್ಸಸ್ಫುಲ್, ಆಕ್ಸೆಸ್ ಟೋಕನ್ ಏನೋ ರಿಕ್ವೆಸ್ಟ್ ಟೋಕನ್ ಅದೇನೋ. ನಾನು ಕ್ಲಿಕ್ ಮಾಡಿ ಟೈಮಲ್ಲಿ ಅದು ಹೇಳ್ತಾ ಇದೆ ರೀಡೈರೆಕ್ಟಿಂಗ್ ಟು ಝೀರೋ ದ ಲಾಗಿನ್ URL ಇವೆಲ್ಲ ಬರ್ತಾ ಇದೆ. ಇದು ಯೂಶಲಿ ಒಂದು ಬೇಸಿಕ್ಸ್ ಅಷ್ಟೇನೆ. ಅಲ್ಲಿ ಏನದು ಹೆಂಗ್ ರನ್ ಆಗುತ್ತೆ ಅಂತ ತೋರ್ಸಕ್ ಲೈವ್ ಮಾರ್ಕೆಟ್ ಇಲ್ಲ. ಸ್ಟಾರ್ಟ್ ಇಂಜಿನ್ಸ್ ಏನೋ ಅವ್ರವ್ರು ಕೊಟ್ಕೊಂಡಿರೋ ವರ್ಡ್ಸ್ ಗಳು. ಸೊ ಈಗ ಬಂತು ನೋಡಿ, ಈಗ ಬಂತು ಇದ್ರದ್ದು ಸ್ಟಾರ್ಟಿಂಗ್ ಇಂಜಿನ್ಸ್. ಸ್ಟಾರ್ಟ್ ಇಂಜಿನ್ಸ್ ಅಂತ ಕೊಟ್ಟ ತಕ್ಷಣ 17ನೇ ಸೆಕೆಂಡ್ 21:30:17ಕ್ಕೆ ಸ್ಟಾರ್ಟ್ ಇಂಜಿನ್ಸ್. ಇಂಜಿನ್ ಸ್ಟಾರ್ಟ್ ಆಯ್ತ ತಕ್ಷಣ ಏನ್ ಮಾಡ್ತದೋ, ಗೋಯಿಂಗ್ ಟು ಫೆಚ್ ಇನ್ಸ್ಟ್ರೂಮೆಂಟ್ಸ್. ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ನಾನು ಟ್ರೇಡ್ ಮಾಡ್ತೀನಿ, ನನಗೆ ಯಾವ್ದಾವ್ದು ಬೇಕು ಅಂತ ನಾನು ಕೊಟ್ಕೊಂಡಿದೀನಿ ಅವುಗಳು. ಆಮೇಲೆ ಇದೆಲ್ಲ ಬಿಡಿ. ಫೆಚಿಂಗ್ ಇನ್ಸ್ಟ್ರೂಮೆಂಟ್ಸ್ ಡನ್. ಎಷ್ಟು ಸೆಕೆಂಡ್ಸ್ ತಗಂತೋ? 6 ಸೆಕೆಂಡ್ಸ್ ತಗೊಂಡಿದೆ. ಇಲ್ಲ 17, ಇದು 23. 23 ನೋಡಿ, ಇದು 17. 18ರಲ್ಲೇನೋ ಈ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ. 17 ಸ್ಟಾರ್ಟ್ ಆಗಿದೆ. 23ರಲ್ಲಿ 5 ಸೆಕೆಂಡ್ ಅಲ್ಲಿ ಇದು ಇನ್ಸ್ಟ್ರೂಮೆಂಟ್ ಫೆಚ್ ಮಾಡ್ಕೊಂಡಿದೆ. ಇದೇನಂದ್ರೆ ಫಸ್ಟ್ ಟೈಮ್ ಫೆಚ್ ಮಾಡೋದು ಬೆಳಿಗ್ಗೆ. ಎಷ್ಟಿದೆ ಕೌಂಟ್? 35,863 ಆಸ್ ಆಫ್ ನೌ. ಎಕ್ಸ್ಪೈರ್ ಆಗ್ದಲೇ ಇರೋ ನಾನು ಹೇಳ್ತಿರೋದು. ನೆಕ್ಸ್ಟ್ ಕನೆಕ್ಷನ್ ಸಕ್ಸಸ್ ಆಯ್ತಾ ಅಂತ ನೋಡ್ತು. ಸಕ್ಸಸ್ಫುಲ್ ಸೆಕೆಂಡ್ ಅಲ್ಲಿ. ಆಮೇಲೆ ಇದೊಂದೇ ಪೀರಿಯಡ್ ಲ್ಯಾಗ್. ಇಲ್ಲಿ ಮತ್ತೆ ಇಲ್ಲಿ ಅಷ್ಟೇ 5 ಸೆಕೆಂಡ್ ಇಂದು ಲ್ಯಾಗ್ ಬರುತ್ತೆ. ರಿಜಿಸ್ಟರಿಂಗ್ ಲಿಸ್ನರ್ಸ್ ಫಾರ್ ಟಿಕ್ಕರ್ ಅಂತ ಬಂತು. ಸರಿನಾ? ಇಷ್ಟು ಬಂದ್ ಕೂತ್ಕಂತ ನೀವು ಹೋಗಿ ಆ ಲೋಕಲ್ ಹೋಸ್ಟ್ ಸ್ಕ್ರೀನ್ಗೆ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಲ್ವನ. ಸ್ಟಾರ್ಟ್ ಮಾಡಿದ್ರಿ, ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡ್ದಂಗೆ ಇಲ್ಲಿ ಏನ್ ಬಂತು? ಅಲ್ಲೋ 40 ಸೆಕೆಂಡ್ ಅಲ್ಲಿ ಕ್ಲಿಕ್ ಮಾಡಿದೀನಿ. ಇಲ್ಲಿಂದ ಸ್ಟಾರ್ಟ್. ಸ್ಟಾರ್ಟಿಂಗ್ ಅಲ್ಗೋ ಚೆಕ್ SL. ನಾನು ಯಾಕಂದ್ರೆ ನಂದು SL ಬೇಸ್ಡ್ ಇದು. ಇಲ್ಲಿ ನೋಡಿ, ಈ ಅಕೌಂಟ್ ಅಲ್ಲಿ ನಿಮಗೆ ತೋರಿಸ್ತಿರೋದು ಡೆಮೋ ಅಕೌಂಟ್. ಅಂದ್ರೆ ನನ್ನ ಟೆಸ್ಟಿಂಗ್ ಅಕೌಂಟ್. 0 ಬ್ಯಾಲೆನ್ಸ್ ಇದೆ. ಸೊ ಇದೇನು ಹೇಳ್ತಾ ಇದೆ? ಓಪನಿಂಗ್ ಬ್ಯಾಲೆನ್ಸ್ ಇಸ್ ಲೆಸ್ ದನ್ 0. ಸೆಟ್ಟಿಂಗ್ ರಿಸ್ಕ್ ರಿವಾರ್ಡ್ ಟು ಡಿಫಾಲ್ಟ್. ಟುಡೇಸ್ ರಿಸ್ಕ್ ಅಂಡ್ ಟಾರ್ಗೆಟ್ ಇಸ್ 1000 and 2000. ಇನ್ಸೈಡ್ ಪೊಸಿಷನ್ ಟಾರ್ಗೆಟ್ ಇಸ್ 2000. ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಇದನ್ನ ತಗೊಳ್ಳಿ. ಸೊ ಇಲ್ಲಿ ಏನಿದೆ, ರಿಸ್ಕ್ ರಿವಾರ್ಡ್ 1:2 ನಿಮ್ದು ಅಚೀವ್ ಆಯ್ತು. ಇದೇನು ಅಂದ್ರೆ ಒಂದು ಟ್ರೇಡ್ಗೆ 1000 ರಿಸ್ಕ್ 2000 ರಿವಾರ್ಡ್ ಅನ್ನೋದು. ಅಂದ್ರೆ ನಿಮ್ದು ಸ್ಟಾಪ್ ಲಾಸ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ನೋಡ್ಬಿಟ್ಟು ಅದು 1,000 ರೂಪಾಯಿ ಅಷ್ಟು ಲಾಸ್ ಆಗ್ಬೇಕು ಅನ್ನೋಂಗೆನೆ ಅದು ಕ್ವಾಂಟಿಟಿ ಸೈಜ್ ನ ಡಿಫೈನ್ ಮಾಡ್ತಾರೆ. ಸರಿನಾ? ಇದು ನಂದು ಆಕ್ಚುಯಲ್ ಅಲ್ಗಾರಿದಮ್ ಅಲ್ಲ, ಬಟ್ ಒನ್ ಆಫ್ ದಿ ಅಲ್ಗಾರಿದಮ್. ಈ ಎವಲ್ಯೂಷನ್ ಸ್ಟೇಜ್ ಅಲ್ಲಿ ಸಿಕ್ಕಾಪಟ್ಟೆ ಬಂದಿದಾವ. ಈಗ ನಾನು ಇವನ್ ಮಾತ್ರ ನೋಡ್ತಿದ್ದೆ. ಇದು ನಿಫ್ಟಿದು ಬ್ಯಾಂಕು ಫಿನ್ ನಿಫ್ಟಿ. ಇದು 2 ತರದ್ದು ಟ್ರೇಡಿಂಗ್ ಮೆಥಡಾಲಜಿ ಇದು ಮಾಡ್ತಿದ್ದೆ. ಇನ್ನ ನನಗೆ ಕಂಡೀಷನ್ಸ್ ಇಲ್ಲಿ ಇಟ್ಕೊಂಡಿದ್ದೆ, ಇಲ್ಲೇ ಎಂಟ್ರಿ ಆಗ್ಬೇಕು ಅಂತ, ಲಿಮಿಟ್ ಆರ್ಡರ್ ಎಂಟರ್ ಆಗ್ಬೇಕು, ಟ್ರಿಗರ್ ಆರ್ಡರ್. ನೀವು ಆಗಲೇ ಬಿಗ್ ರೇಟಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ನಿಮ್ ಕೈಲೆಲ್ಲ ಇದೆ ಲೆಕ್ಕಾಚಾರ. ಇಲ್ಲಿ ಉದಾಹರಣೆಗೆ ಈಗ ನಾನೊಂದು ಫಿನ್ ನಿಫ್ಟಿ ಕಾಲ್ ನನಗೆ ಸಿಗ್ನಲ್ ಬಂತು. ಇದು ಈ ಅಲ್ಗಾರಿದಮ್ ಅಲ್ಲಿ ನಾನು ಬರೀ ಎಕ್ಸಿಕ್ಯೂಷನ್ ಮಾಡ್ತೀನಿ.
ಇದ್ರಲ್ಲಿ ಆಟೋಮೆಟಿಕ್ ಟ್ರೇಡ್ ಮಾಡಕ್ ಹಾಕೊಂಡಿದ್ದು ಇನ್ನೂ ಅಷ್ಟು ನನಗೆ ಸಮಾಧಾನ ಆಗಿಲ್ಲ. ಸೊ ಫಿನ್ ನಿಫ್ಟಿ ಕಾಲ್ ನಾನು ಕ್ಲಿಕ್ ಮಾಡಿದ್ರೆ, ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಏನ್ ಬಂತು, ಈಗ ಇಲ್ಲಿಂದ ನೋಡಿ 40th ಸೆಕೆಂಡ್ ಇದು, ಸಾರಿ ಎಲ್ಲೋಯ್ತು, ಹಾ ಇಲ್ಲಿದೆ ನೋಡಿ. ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ಅನ್ನು ನೀವು ಗಮನ ಮಾಡಿ. ಇಲ್ಲಿ ತನಕ ಇಟ್ಕೊಳ್ಳಿ. ಈಗ ಇಷ್ಟು ನೋಡಿದ್ರ ಇಲ್ಲೇನ್ ಹೇಳ್ತಿದೆ, ವ್ಯಾಲ್ಯೂಸ್ ಆರ್ 5, ಅದೇನ್ ನಂಗೆ ಗೊತ್ತಿಲ್ಲ. CMP ಅದು ಕರೆಂಟ್ ಮಾರ್ಕೆಟ್ ಪ್ರೈಸ್, ಇಂಡೆಕ್ಸ್ ಏನು 21717 ಇಂಡೆಕ್ಸ್ ಅಲ್ಲಿ ಇದೆ. ಈಗ ಲೈವ್ ಅಲ್ಲಿ ಒತ್ತಿದ್ರೆ ಒತ್ತಿದ ಕ್ಷಣದಲ್ಲಿ ಏನಿತ್ತು ಅಂತ, 26ರಲ್ಲಿ ಸ್ಟಾರ್ಟ್ ಆಗಿ 28 ಕ್ಲೋಸ್, ಆರ್ಡರ್ ಪ್ಲೇಸ್ ಆಗಿ ಆಗೋಗಿರುತ್ತೆ. ಇಂಡೆಕ್ಸ್ CMP ಇದು ಹೇಳ್ತು. ಆಮೇಲೆ ATM ಸ್ಟ್ರೈಕ್ ಯಾವ್ದು, ನಾನು ಕಾಲ್ ಹೊತ್ತಿದ್ದು 700. ATM ಸಿಂಬಲ್ ಫಿನ್ ನಿಫ್ಟಿ ಇದೆ, ಯಾಕಂದ್ರೆ ಅಲ್ಗೋ ಅದನ್ನ ಈ ಸ್ಟ್ರೈಕ್ ಅನ್ನೋದನ್ನ ಈ ಫುಲ್ ಇನ್ಸ್ಟ್ರೂಮೆಂಟ್ ನಂಬರ್ ನ ಕೊಟ್ರೆ ಮಾತ್ರ ಅದಕ್ಕೆ ಗೊತ್ತಾಗೋದು ಆರ್ಡರ್ ತಗೊಳ್ಳೋದು. ಎಕ್ಸ್ಚೇಂಜ್ ಇಂದ ಬರೋ ಇದು ವ್ಯಾಲ್ಯೂ. ಲಿಮಿಟ್ ಪ್ರೈಸ್ ಇಸ್ 135.2. ಸೊ ಅದೇ ಲಿಮಿಟ್ ಪ್ರೈಸ್ ನ ಡಿಸೈಡ್ ಮಾಡ್ಕೊಂಡು ಲಿಮಿಟ್ ಅಲ್ಲಿಗೆ ಪ್ಲೇಸ್ ಆಗೋದು. ಗೋಯಿಂಗ್ ಟು ಪ್ಲೇಸ್ ಆರ್ಡರ್ ಫಿನ್ ನಿಫ್ಟಿ 135.2 ನೋಡಿ, ಇಲ್ಲಿ ತೋರಿಸ್ತಾ ಇದೆ 1800 ಕ್ವಾಂಟಿಟಿ. ಇದು ಕ್ವಾಂಟಿಟಿ. ಲಾಂಗ್ ಅಂದ್ರೆ ಬೈ. ಆರ್ಡರ್ ಪ್ಲೇಸ್ಮೆಂಟ್ ಫೈಲ್ಡ್, ಮಾರ್ಕೆಟ್ಸ್ ಆರ್ ಕ್ಲೋಸ್ ರೈಟ್ ನೌ ಅಂತ, ಅದು ಬಿಡಿ. ಪ್ಲೇಸ್ ಆಗಿದ್ದಿದ್ರೆ ನೆಕ್ಸ್ಟ್ SL ಇಂತ ಜಾಗದಲ್ಲಿದೆ, ವೇಟಿಂಗ್ ಫಾರ್ ಟ್ರೈಲ್ ಆಗುತ್ತೆ ಅನ್ನೋದು. ಅದು ಕಂಟಿನ್ಯೂಸ್ ಇದು ಹಿಂಗೆ ರನ್ ಆಗ್ತಾನೆ ಇರುತ್ತೆ, ಹಿಂಗೆ ಓಡ್ತಾ ಇರುತ್ತೆ. ನನ್ ಸ್ಕ್ರೀನರ್ ಬೇರೆ ಅಲ್ಗಾರಿದಮ್, ಇದು ಎಕ್ಸಿಕ್ಯೂಷನ್ ಅಲ್ಗೋ ನಾನು ನಿಮಗೆ ತೋರಿಸಿದ್ದು. ಸೊ ಅದೇ ನಿಮಗೆ ಫಿನ್ ನಿಫ್ಟಿ ಪುಟ್ ತಗೊಂಡ್ರೆ, ಈಗ ನೋಡಿ ಅದೇ ಫಿನ್ ನಿಫ್ಟಿ ಪುಟ್ ತಗೊಂಡಾಗ ನಿಮಗೆ ಇಲ್ಲಿ ತೋರಿಸುತ್ತೆ ಇಂಡೆಕ್ಸ್ ಅದೇ ಸೆಲೆಕ್ಟ್ ವ್ಯಾಲ್ಯೂಸ್ ಆರ್ 5 ಅಂದ್ರೆ 6 ಬಂತು. ಮೋಸ್ಟ್ಲಿ ಕಾಲಿಗೆ 5 ಇದೆ, ಪುಟ್ಗೆ 6 ಇದೆ. ಅಥವಾ ಫಿನ್ ನಿಫ್ಟಿ ಕಾಲಿಗೆ 5, ಇದಕ್ಕೆ 6 ಡಿಫೈನ್ ಆಗಿದೆ ಅದು. ನೋಡಿ ಇಲ್ಲೂ ಅಷ್ಟೇ CMP ಸೇಮ್ ಬತ್ತಾ. ATM ಸ್ಟ್ರೈಕ್ ಇಸ್ಲಿ 750 ತಗಂತು. ಯಾಕೆ ಅಂದ್ರೆ ಇದು ಎಟ್ ದಿ ಮನಿ ಪುಟ್, ಅದು ಎಟ್ ದಿ ಮನಿ ಎಲ್ಲದಕ್ಕೂ 700 ತಗೊಳ್ಳೋದಲ್ಲ. ಕೆಲವು ಫೈನ್ ಪ್ರಿಸಿಷನ್ ಗಳು ನೋಡ್ಬೇಕು, 750 ಪುಟ್ಟೆ ತಗೋಬೇಕು. ನೋಡಿ ಅದ್ರ ಲಿಮಿಟ್ ಪ್ರೈಸ್ 133 ರೂಪಾಯಿ 1 ಪೈಸಾ ಇದೆ, 10 ಪೈಸಾ ಇದೆ. ಗೋಯಿಂಗ್ ಟು ಪ್ಲೇಸ್ ಆರ್ಡರ್ ಸೇಮ್ 1800. ಆರ್ಡರ್ ಪ್ಲೇಸ್ಮೆಂಟ್ ಫೈಲ್ಡ್ ಈ ತರ ಇದೆ. ಅಂದಾಜ್ ಆಯ್ತಾ ನಿಮ್ಗೆ? ಸೊ ಈ ತರ ನೀವು ಒಂದು ಕ್ಲಿಕ್ ಅಲ್ಲಿ, ಇಲ್ಲಿ ಒಂದು ಕ್ಲಿಕ್ ಅಲ್ಲಿ ನಿಮಗೆ ಇದಾಗ್ತಿದೆ. ಬಟ್ ಇಲ್ಲಿ ನನ್ನ ಡಿಸಿಷನ್ ನಂದು. ನನಗೆ ಇಲ್ಲಿ ನೋಡಿ, ಇಲ್ಲೇ ತೋರಿಸ್ತೀನಿ. ಸ್ಟಾರ್ಟ್ ಅಲ್ಗೋ ಇದೆ, ಆಟೋ ಟ್ರೇಡ್ ಆನ್ ಇದೆ, ಎನೇಬಲ್ ನೆಕ್ಸ್ಟ್ ವೀಕ್ ಅಂದ್ರೆ ನಾನೀಗ ನನಗೊಂದು ಪಕ್ಷ ನೆಕ್ಸ್ಟ್ ವೀಕ್ ಇಂದ ಟ್ರೇಡ್ ಮಾಡ್ಬೇಕು ಅನಿಸುತ್ತೆ, ಎಕ್ಸ್ಪೈರಿ ದಿನಗಳು ಯೂಸ್ ಮಾಡಿ. ಸೊ ನೆಕ್ಸ್ಟ್ ವೀಕ್ ಇನ್ ಕಾಂಟ್ರಾಕ್ಟ್ ಟ್ರೇಡ್ ಮಾಡ್ಬೇಕು ಅನ್ಸಿದ್ರೆ ನೆಕ್ಸ್ಟ್ ವೀಕ್ ಎನೇಬಲ್ ಕೊಟ್ಕೊಂತೀನಿ, ಡಿಸೇಬಲ್ ಮಾಡ್ತೀನಿ. ಆಟೋ ಟ್ರೇಡ್ ಆಫ್, ಸ್ಟಾಪ್ ಅಲ್ಗೋ ಇದೆ, ಕಿಲ್. ಒಂದ್ ಪಕ್ಷ ಇರೋ ಪೊಸಿಷನ್ ಎಲ್ಲ ನಾನು ಕಿಲ್ ಮಾಡ್ಬೇಕು. ಇದು ಕಿಲ್ ಕೊಟ್ರೆ ಇಲ್ಲಿ ಕ್ಲಿಕ್ ಮಾಡಿದೆ, ನಿಮಗೆ ಇಲ್ಲಿ ಬಂತು ಗೋಯಿಂಗ್ ಟು ಕಿಲ್ ಆಲ್ ಆರ್ಡರ್ಸ್ ಆಫ್ ಆಲ್ ಅಂತ. ಅಂದ್ರೆ ಯಾವ ಇನ್ಸ್ಟ್ರೂಮೆಂಟ್ ಅನ್ನೋದಲ್ಲ. ಈಗ ನೀವು ಅದೇ ನಿಮಗೆ ನಿಫ್ಟಿದು ಕಿಲ್ ಕೊಟ್ಟೆ, ಏನ್ ಬಂತು ನೋಡಿ, ಗೋಯಿಂಗ್ ಟು ಕಿಲ್ ಆಲ್ ಆರ್ಡರ್ಸ್ ಆಫ್ ನಿಫ್ಟಿ MIS. ಈಗ ಕಾಣ್ತಾ ಇದೆಯಲ್ಲ, ಫಸ್ಟ್ ಟೈಮ್ ಏನ್ ಬಂದಿತ್ತು, ಗೋಯಿಂಗ್ ಟು ಕಿಲ್ ಆಲ್ ಆರ್ಡರ್ಸ್ ಆಫ್ ಆಲ್. ಈಗ ಫಿನ್ ನಿಫ್ಟಿ ಕಿಲ್ ಮಾಡ್ತೀನಿ, ಪೊಸಿಷನ್ ಇತ್ತು. ಫಿನ್ MIS ಇಂದ ಎಲ್ಲದನ್ನು ಕಿಲ್ ಮಾಡ್ತೀನಿ. ಬ್ಯಾಂಕ್ ಇಂದನು ಅಷ್ಟೇನೆ, ಪ್ರತಿ ಒಂದಕ್ಕೂ ಬರುತ್ತೆ. ಸರಿನಾ? ಈ ಬಟನ್ಸ್ ನನಗೆ ಇಲ್ಲಿ SL ಅಪ್ಡೇಟ್ ಮಾಡ್ಕೊಳಕ್ಕೆ. ಈಗಿರೋದ ಇದು ಸ್ವಲ್ಪ ಓಲ್ಡರ್ ವರ್ಷನ್, ನಂದು ಇನ್ನೊಂದು ಸಿಸ್ಟಮ್ ತಂದಿಲ್ಲ. ಇದ್ರಲ್ಲಿ ಏನಿದೆ, ಈಗ ನಾನು ಯಾವ ಇಂಡೆಕ್ಸ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಸ್ಟ್ರೈಕ್ ನ ಸೆಲೆಕ್ಟ್ ಮಾಡ್ಕೊಂಡು SL ಯಾವ್ದು, ಎಷ್ಟು ಪಾಯಿಂಟ್ ಅಪ್ಡೇಟ್ ಮಾಡ್ಬೇಕು, ಈಗಿರೋದ್ ಏನ್ ಇಟ್ಕೊಂಡಿದೀನಿ, ಇಲ್ಲೊಂದು ಬಟನ್ ಇಟ್ಕೊಂಡಿದೀನಿ. ಒಂದು ಕ್ಲಿಕ್ಕಿಗೆ ನನಗೆ ಇಷ್ಟಿಷ್ಟು ಪಾಯಿಂಟ್ ಮೇಲೆ ಹೋಗ್ಬೇಕು ಅನ್ನೋದು ಪ್ರೀ ಡಿಫೈನ್ಡ್ ಇದೆ. ಅದನ್ನ ಮಾಡ್ತೀನಿ. ಕೆಲವು ನ್ಯೂಮರಿಕ್ಸ್ ನಾನು ಹೇಳೋದಿಲ್ಲ, ಅಂದ್ರೆ ಎಷ್ಟು ಪಾಯಿಂಟ್ ಟ್ರೈಲ್ ಮಾಡ್ತೀನಿ ಅದನ್ನ ಪರ್ಸನ್ ಸ್ಪೆಸಿಫಿಕ್ ಇರುತ್ತೆ. ಬಟ್ ನಾನು ಮೆಥಡಾಲಜಿ ಹೇಳ್ಕೊಡ್ತೀನಿ, ಹೆಂಗ್ ಡಿಫೈನ್ ಮಾಡ್ಬೇಕು. ಡಿಫೈನ್ ಮಾಡೋದು ಡಿಸೈನ್ ತೋರಿಸ್ತೀರಾ, ಹೋಗೋದು ಅವ್ರ ಜವಾಬ್ದಾರಿ. ಎಷ್ಟು ದಪ್ಪ ಕಾಲ್ ಹಿಡ್ಕೊಂಡು ಹೋಗ್ತಾರೆ, ಎಷ್ಟು ಉದ್ದ ಕಾಲ್ ಹಿಡ್ಕೊಂಡು ಹೋಗ್ತಾರೆ ಅವ್ರದ್ದು. ಅಲ್ಗೋ ಡಿಸೈನ್ ಮಾಡುವಾಗ, ಡೆವಲಪ್ ಮಾಡುವಾಗ ಸ್ಟ್ರಾಟಜಿ ಅನ್ನೋಂಥದ್ದು ಏನೋ ಅವಶ್ಯಕತೆ ಇರುತ್ತೆ. ಅಲ್ಗೋ ಡೆವಲಪ್ ಮಾಡುವಾಗ ಬೇಕಾಗಿರೋದು ಮಿನಿಮಮ್ ಆಗಿ ಬೇಕಾಗಿರೋದು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿ ಟ್ರೇಡ್ ಎಕ್ಸಿಟ್ ಆಗೋ ತನಕ ಇರೋ ಪ್ರಾಸೆಸ್ ಇದೆಯಲ್ಲ, ಅದು ಮಾತ್ರ ಸಾಲಿಡ್ ಆಗಿ ಡಿಫೈನ್ ಆಗುತ್ತೆ. ಸ್ಟ್ರಾಟಜಿ ಅಂತ ಅನ್ನೋದೆಲ್ಲ ಸುಳ್ಳು, ಅದನ್ನ ಫಸ್ಟ್ ತಲೆಯಿಂದ ತೆಗೆದಾಕಿ, ಅದು ವರ್ಕ್ ಆಗಲ್ಲ. ಇಲ್ಲೇನ್ ನಂದೇನ್ ದೊಡ್ಡ ಸ್ಟ್ರಾಟಜಿ ಇಲ್ಲ. ನಾನು ಯೂಸ್ ಮಾಡೋದು ಇವತ್ತಿಗೂ ಸಿಂಪಲ್ ಪ್ರೈಸ್ ಆಕ್ಷನ್. ಅಲ್ಗೋಗೆ ನನಗೆ ಇವತ್ತಿನ ತನಕ ವೇವ್ ಹೆಂಗ್ ವರ್ಕ್ ಆಗುತ್ತೆ, ಪ್ಯಾಟರ್ನ್ಸ್ ಹೆಂಗ್ ಕಾಣ್ತವೆ ಅನ್ನೋದನ್ನ ಡಿಫೈನ್ ಮಾಡಕ್ ಆಗಿಲ್ಲ. ತೋರಿಸಿ ಮ್ಯಾಥಮೆಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ನನಗೆ, W ಹೆಂಗ್ ಫಾರ್ಮ್ ಆಗುತ್ತೆ, M ಹೆಂಗ್ ಫಾರ್ಮ್ ಆಗುತ್ತೆ, ಆಗಲ್ಲ. ಅದು ಹೆಡ್ ಅಂಡ್ ಶೋಲ್ಡರ್ ಹೆಂಗಾಗುತ್ತೆ ಹೇಳಕ್ ಆಗಲ್ಲ.
ನಾನ್ ಸಪೋರ್ಟ್ ರೆಸಿಸ್ಟೆನ್ಸಸ್ ಐಡೆಂಟಿಫೈ ಮಾಡು ಅಂತ ಹೇಳಲ್ಲ. ಹಂಗ್ ಮಾಡಕ್ ಹೋಗ್ಬಿಟ್ರೆ ಏನೇನೋ ಆಗ್ಬಿಡ್ತಾ ಇತ್ತು. ಓಕೆ ಕಾಂಪ್ಲಿಕೇಟ್ ಆಗುತ್ತೆ ಕೆಲಸ. ಹ್ಮ್. ಕೀಪ್ ಯುವರ್ ಥಿಂಗ್ ಸಿಂಪಲ್ ಆಸ್ ಪಾಸಿಬಲ್. ಓಕೆ ಓಕೆ ಸೊ ಇದೊಂದು ಬೇಸಿಕ್ ಅಷ್ಟೇನೆ. ಏನು ಅಂದ್ರೆ ನನಗೆ ಇದನ್ನ ನಾನು ನೋಡ್ಬೇಕು ಅಂತ ಇಲ್ಲ. ಬೇರೆ ಇಂಟರ್ಫೇಸ್ ನಾನು ಇಲ್ಲೇ ಮಾಡ್ಕೊಂಡಿದೀನಿ, ಇದೇ ನನಗೆ ಇಂಟರ್ಫೇಸ್ ಸಾಕು. ನಾನು ಈ ಸಿಸ್ಟಮ್ಗೆ ಒಂದು HDMI ಹಾಕೊಂಡು ಒಂದು ಟಿವಿಗೋ ಒಂದು ಸ್ಕ್ರೀನ್ಗೋ ಹಾಕೊಂಡ್ರೆ ನನಗೆ ಇದೊಂದು ಇಂಟರ್ಫೇಸ್ ಇರುತ್ತೆ, ಇದೊಂದು ಇಂಟರ್ಫೇಸ್ ಇರುತ್ತೆ. ಇಲ್ಲ ನಾನು ಆರ್ಡರ್ಸ್ ನೋಡ್ಕೊಂಡು ಕೂತ್ಕೊಂಡ್ರೆ ಓಕೆ ಡನ್ ಡನ್ ಡನ್. ಏನು ಓಕೆ ನನಗೆ ಆರ್ಡರ್ಸ್ ಇಲ್ಲಿ ಏನಾಯ್ತು, ಎಕ್ಸಿಟ್ ಆಯ್ತು. ನನಗೇನು ಅಂದ್ರೆ ಓನ್ಲಿ ಥಿಂಗ್ ನಾನು ರಿಫ್ರೆಶ್ ಮಾಡಬೇಕು. ಆ ಟ್ರೈಲಿಂಗ್ ಆಗಿದ್ದು ನನಗೆ ಕಾಣಬೇಕು ಅಂದ್ರೆ, ಯಾಕಂದ್ರೆ ಬ್ರೋಕರ್ ಅಷ್ಟು ಸ್ಪೀಡ್ ರಿಫ್ರೆಶ್ ಮಾಡಲ್ಲ. ಸೊ ಆ ತರ ಇರುತ್ತೆ. ಇಷ್ಟು ಮಿನಿಮಮ್ ಏನೋ ಈ ಒಂದು ಏನ್ ನಡೆಯುತ್ತೆ ಏನು ಅನ್ನೋದು ಜಸ್ಟ್ ಫಾರ್ ದ ಸೇಕ್ ಆಫ್ ಕ್ಯೂರಿಯಾಸಿಟಿನ ನಾನು ಇದನ್ನ ತೋರಿಸ್ದೆ. ಮತ್ ಮಾರ್ಕೆಟ್ ಏನು ಓಪನ್ ಇಲ್ಲ, ಇವತ್ತು ರಜೆ ಇತ್ತು. ಹಂಗಾಗಿ ದೀಸ್ ಥಿಂಗ್ಸ್ ಆರ್. ಇದನ್ನ ಯಾರು ಕಂಪ್ಯೂಟರ್ ಸೈನ್ಸ್ ಅವ್ರು ನೋಡಿದ್ರೆ ನನಗೆ ಅನ್ಸೋ ಮಟ್ಟಿಗೆ ಅವ್ರಿಗೆ ಚೆನ್ನಾಗ ಪೈಥಾನ್ ಅಲ್ಲಿ ಕೋಡ್ ಬರ್ದಿರೋದು ಯಾರಿಗಾರು ತಗೊಂಡೋಗಿ ತೋರ್ಸಿದ್ರು ಗೊತ್ತಾಗತ್ತೆ ಏನ್ ನಡೀತಾ ಇದೆ. ನಾನು ಕುಲ್ಲ ತೋರಿಸ್ತೀನಿ, ಏನೂ ಇಲ್ಲ ನನಗೆ ಇಲ್ಲಿ ತೋರ್ಸಕ್ಕೆ. ಇಲ್ಲಿ ನನಗೆ ಇದಿದೆ, ನೆಕ್ಸ್ಟ್ ಇನ್ನ ಏನಿದೆ, ಏನದು ಇನ್ನು ಏನೇನೋ ಇರ್ತಾವೆ ಇದ್ರಲ್ಲಿ. ಎಂತವು ಅಂತ ನನಗೆ ಅಂದಾಜ್ ಆಗೋದಿಲ್ಲ. ಹೆಂಗ್ ಓಪನ್ ಮಾಡೋದು ಬೇರೆ ಫೈಲ್ಸ್ ನ ಅಂತ. ಅಲ್ಗಾರಿದಮ್ ಇದು ಬರೀ ಇದಷ್ಟೇನೆ. ಇದು ಲಾಗಿನ್ ಆಗಕ್ ಬೇಕಾದ ಪ್ರಾಸೆಸ್ ಅಷ್ಟೇನೆ ಇದು. ಇದನ್ನ ನಾವು ಬ್ಲರ್ ಮಾಡ್ಬೇಕು. ಇದನ್ನ ಬ್ಲರ್ ಮಾಡ್ಕೊಳ್ಳಿ, ಪ್ರೈವಸಿ. ಸೊ ಇಂಥವು ಈ ತರ ಇದ್ರದ್ದು ಓವರ್ ಆಲ್ ಪಿಕ್ಚರ್. ಸೊ ಇಲ್ಲಿ ಏನಿದೆ ನಿಮಗೆ ಏನು ಅಂದ್ರೆ ಈ ಐಡೆಂಟಿಫಿಕೇಶನ್ ಇದೆಯಲ್ಲ, ಇದು ಬಹಳ ಕ್ರೂಷಿಯಲ್. ಯಾವಾಗ ನೀವ್ ಇದನ್ನ ಬೇಕಾದ್ರೆ 2 ಸ್ಟ್ರೈಕ್ ಹಿಂದೆ ತಗೊಂತ ಹೇಳ್ಬೋದು. ನೀವು ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಸಾರಿ ಏನು ನಿಮ್ಗೆ ಯಾವ್ದು ATM ಸ್ಟ್ರೈಕ್ ತಗೊಂತೀರಾ, ITM ಗಳೇ ತಗೊಂತೀರಾ, ನಿಮ್ ಚಾಯ್ಸ್. ಬಟ್ ಏನು ಅಂದ್ರೆ ಯು ಶುಡ್ ಮೇಕ್ ಶೋರ್ ಯುವರ್ ರೂಲ್ಸ್ ಆರ್ ಸೇಮ್. ಪ್ರತಿಯೊಂದು ಸೇಮ್ ಇರ್ಬೇಕು ಮಾತ್ರ. ಆ ರೂಲ್ಸ್ ಚೇಂಜ್ ಆಗ್ಬಾರ್ದು. ನಿಮ್ಮ ರೂಲ್ಸ್ ಚೇಂಜ್ ಆಗ್ಬಾರ್ದು ಅಂದ್ರೆ ನೀವ್ ಎಷ್ಟು ಸಲ ಅಮೆಂಡ್ಮೆಂಟ್ ಮಾಡ್ಕೊಂಡ್ ಮುಂದಿರ್ಬೇಕು ಅನ್ನೋದು ನೀವು ಡಿಸೈಡ್. ಕಂಪ್ಯೂಟರ್ ಸೈನ್ಸ್ ಗೊತ್ತಿದ್ರೆ ಅಲ್ಗೋ ಮಾಡ್ತೀನಿ, ಫೈನ್, ಅದು ಒಂಥರದಲ್ಲಿ ಹೌದು, ಅದೊಂದು ಆಡೆಡ್ ಅಡ್ವಾಂಟೇಜ್. ಆದ್ರೆ ಸ್ಕಿಲ್ ಅಲ್ಲ, ಇಲ್ಲಿ ಸ್ಕಿಲ್ ಬೇಕಾಗೇ ಇಲ್ಲ. ಅಲ್ಲ ಸರ್, ಕೋಡಿಂಗ್ ಇದನ್ನೆಲ್ಲ ಅವರು ಸ್ಕಿಲ್ ಇರೋರು ಮಾಡ್ಕೊಂತಾರೆ. ಆದ್ರೆ ನಾನ್ ಕೇಳೋದು ಅಪಾರ್ಟ್ ಫ್ರಮ್ ಸ್ಕಿಲ್, ನಿಮ್ ತಲೆಯಲ್ಲಿರುವಂತ ಡೆಫಿನೇಷನ್ ಆಫ್ ಟ್ರೇಡ್ ಪ್ರಿಸೈಸ್ ಆಗಿರ್ಬೇಕು. ಅದು ಸಕ್ಸಸ್ಫುಲ್ ಆಗೇ ಇರ್ಬೇಕು ಅಂತ ನಾನು ಹೇಳಲ್ಲ. ಯಾಕಂದ್ರೆ ಲಾಸ್ ನ ನೀವು ಮಿಟಿಗೇಟ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು, ಸ್ಟ್ರೆಸ್ ಇಲ್ಲ. ಆ ಲೆಕ್ಕಾಚಾರದಲ್ಲಿ ಇದನ್ನ ಪ್ಲಾನ್ ಮಾಡಿ ಪ್ರಾಜೆಕ್ಟ್ ಮಾಡಿ. ಇದು ಪೈಥಾನ್ ಎಲ್ಲ ಕಲ್ತಿರೋರಿಗೆ ಇವೆಲ್ಲ ಸಮಸ್ಯೆ ಅಲ್ಲ. ಇದು ಪೈಥಾನ್ ಅಲ್ಲೇ ಆಗಿರೋದು. ಯಾರೇ ಆದ್ರೂ ಇದನ್ನ ನೋಡಿ ಹೇಳ್ತಾರೆ ಇದು ಪೈಥಾನ್ ಅಲ್ಲೇ ಆಗಿರೋದು. ಇನ್ನು ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನು ಜನರಲ್ ಆಗಿ ಮೇಲ್ ಹಂಗೆ ಏನ್ ಹೇಳ್ಬೋದು ಅದು ಹೇಳ್ತೀನಿ. ಟ್ರೈಲಿಂಗ್ ಯೂಸ್ ಮಾಡಿ, ಮ್ಯಾನ್ಯುಯಲ್ ಆಗಿ ಟ್ರೈಲಿಂಗ್ ದೇವರಾಣೆ ಅದ್ರ ಸ್ಪೀಡ್ ಅಲ್ಲಿ ನಾವು ಮಾಡಕ್ ಆಗಲ್ಲ. ಆಪ್ಷನ್ಸ್ ಇನ್ ಸ್ಪೀಡ್ ಅಲ್ಲಿ ನಾನು ಸ್ವಿಂಗ್ ಟು ಸ್ವಿಂಗ್ ಟ್ರೈಲಿಂಗ್ ಮಾಡ್ತೀನಿ ಅಂದವ್ರು ಯಾರು ಉದ್ದಾರ ಆಗಿಲ್ಲ. ನಾವು ಅದನ್ನೆಲ್ಲ ಮಾಡಿ ಎಲ್ಲ ಕೈ ಸುಟ್ಕೊಂಡ್ ಬಿಟ್ಟಾಗೈತೆ. ಸರ್ ಇದು ಎಷ್ಟು ಸೆಕೆಂಡ್ ಫೆಚ್ ಆಗುತ್ತೆ ಅಂತ ಅಲ್ಲ, ಇದು ಅಲ್ಗೋ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಒಂದ್ 5 ಸೆಕೆಂಡ್ ತಗೊಳುತ್ತೆ ಇಲ್ಲಿ. ಅಲ್ಲ ಇದನ್ನ ಟೋಟಲ್ ಎಲ್ಲ ಸ್ಕ್ರಿಪ್ಟ್ ನ ಎಷ್ಟು ಸೆಕೆಂಡ್ ಫೆಚ್ ಮಾಡ 35,000 ಇದ್ರಲ್ಲಿ ಇಲ್ಲೇ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಗೋಯಿಂಗ್ ಟು ಫೆಚ್ ಇನ್ಸ್ಟ್ರೂಮೆಂಟ್ಸ್ ಅಂತ 17ನೇ ಸೆಕೆಂಡ್ ಅಲ್ಲಿ ಹೇಳಿದ್ರೆ, ಇನ್ಸ್ಟ್ರೂಮೆಂಟ್ ಕೌಂಟ್ ಅಂತ ಬಂದಿರೋದು 23ನೇ ಸೆಕೆಂಡ್. 6 ಸೆಕೆಂಡ್ಗೆ 35,000 ಇನ್ಸ್ಟ್ರೂಮೆಂಟ್. ಬಟ್ ನಾನು ಸ್ಕ್ರೀನ್ ಮಾಡಿಸೋದು ಒಂದೊಂದ್ ದಿನ ಒಂದೊಂದ್ ತರ ಇರುತ್ತೆ. ಆವರೇಜ್ ಒಂದ್ 2,500-3 ಸಾವಿರ ಇನ್ಸ್ಟ್ರೂಮೆಂಟ್. ಅಂದ್ರೆ ಅದು ಬರೀ ಸ್ಟಾಕ್ಸ್ ಅಂತಲ್ಲ, ಸ್ಟಾಕ್ಸ್ ಇಂದು ಕಾಲ್ಸ್, ಪುಟ್ಸ್, ಫ್ಯೂಚರ್ ಇದು ಎಲ್ಲ. ಸೊ ನಾನು ಅದನ್ನ ಕಟ್ ಡೌನ್ ಮಾಡಿದಾಗ ನನಗೆ ಟೈಮ್ ತುಂಬಾ ಕಮ್ಮಿ ಆಯ್ತು. 1 ಸೆಕೆಂಡಿಗೆ ನನಗೆ ಅದು ಆಗದ ಆಕ್ಚುಲಿ. ಅಂದ್ರೆ ಇದು ಸ್ಟಾರ್ಟಿಂಗ್ ಅಲ್ಲಿ ಇದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದ್ಸಲಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆದ್ಮೇಲೆ ಲ್ಯಾಗ್ ಇರೋದಿಲ್ಲ, ಪ್ರೊವೈಡೆಡ್ ಬ್ರೋಕರ್ ಕರೆಕ್ಟ್ ಆಗಿ ಡೇಟಾ ಕೊಡು. ಬ್ರೋಕರ್ ಕಡೆಯಿಂದ ಲ್ಯಾಗ್ ಆಗ್ಬಾರ್ದು.